ನಾನು ಅವ್ರಿಗೆ ಕ್ಲಾರಿಟಿ ಕೊಡ್ತೀನಿ. ಮೊನ್ನೆ ಸೋಮಣ್ಣವರು ಬಂದಿದ್ದರು, ನಾವೆಲ್ಲ ಕೂಡ ಹೋಗಿದ್ವಿ. ಸೋಮಣ್ಣವರು ಬಂದಂಥ ಟೈಮಲ್ಲಿ ನಾನು ಅದೇ ಕಾರಲ್ಲಿ ಹಿಂದೆ ಕುಂತಿದ್ದೆ. ನಾನು ಸೋಮಶೇಖರ್ ರೆಡ್ಡಿ ಅವರು, ನಂತರ ಗುರ್ಲಿನ್ ಗೌಡ್ರು ಎಲ್ಲರೂ ಕೂಡ ಹಿಂದೆ ಕುಂತಿದ್ವಿ. ಹಿಂದೆ ಕುಂತಂಥ ಟೈಮಲ್ಲಿ ಯಾರೋ ಬಂದು ಆಲ್ರೆಡಿ ಗಾಡಿ ಮೂವ್ ಆಗಿತ್ತಪ್ಪ. ಗಾಡಿ ಮೂವ್ ಆದ ನಂತರ ಯಾರೋ ಜನಾರ್ದನ್ ರೆಡ್ಡಿ ಮಾತಾಡ್ತಾರೆ ಅಂತ ಕೊಟ್ಟರು. ಕೊಟ್ಟಿದ ತಕ್ಷಣ ಜನಾರ್ದನ್ ರೆಡ್ಡಿ ಅವರು, ಇಲ್ಲ ಸರ್ ನಾನು ಬರಬೇಕಾಯಿತು, ಬೇರೆ ಬೇರೆ ಕಾರಣಗಳಿಂದ ಬಂದಿಲ್ಲ ಅಂತೇಳಿ ಹೇಳ್ತಾಯಿದ್ರು. ಹೇಳ್ದಂಥ ಟೈಮಲ್ಲಿ ಅವರು ಫ್ಲೋ ಅಲ್ಲಿ ಏನು ಹೇಳಿದ್ರು, ಮಾತಾಡ್ತಾ ನಾನು ಬಂದು ನಿಮ್ಮನ್ನ ಕಾಣ್ತೀನಿ ಸರ್ ಅಂದ್ರೆ, ಇಲ್ಲ ನಾನು ಡೆಲ್ಲಿಗೆ ಹೋಗ್ತೀನಿ, ಡೆಲ್ಲಿಯಲ್ಲಿ ಬಂದು ಕಾಣ್ರಿ ಅಂತ ಹೇಳಿದ್ರು. ಡೆಲ್ಲಿಯಲ್ಲಿ ಬರೋಂಗಿದ್ರೆ ನೀವು ಶ್ರಾಮ್ಲವ್ರು ಕೂಡಿ ಬರ್ರಿ ಅಂತೇಳಿ ಅವ್ರು ಅಂದರು. ಅಂದ ತಕ್ಷಣವೇ ಆಮೇಲೆ ನನಗೆ ಮೊನ್ನೆ ಡೆಲ್ಲಿ ಹೋದಂಥ ಟೈಮಲ್ಲಿ ಕೂಡ ಸೋಮಣ್ಣವ್ರ ಹತ್ರ ಕೂಡ ನಾನು ಮಾತಾಡಿದ್ದೀನಿ. ಸೋಮಣ್ಣವ್ರು ಮಾತಾಡಿದಂಥ ಟೈಮಲ್ಲಿ ನಮ್ಮ ಎಲ್ಲ ಹಿರಿಯ ನಾಯಕರ ಜೊತೆಲಿ ಕೂಡ ಮಾತಾಡಿದ್ದೀನಿ. ಆದರೆ ನಾನು ಬಳ್ಳಾರಿ ಜಿಲ್ಲೆಯಲ್ಲಿ ಜನಾರ್ದನ್ ರೆಡ್ಡಿ ಸಮಸ್ಯೆ ಮತ್ತು ರಾಮ್ಲವ್ರ ಸಮಸ್ಯೆ ಇದೆ ಅಂತ ತಿಳ್ಕೊಂಡಿರಾ? ನನಗೆ ಗೊತ್ತಿರೋಂಥ ಪ್ರಕಾರ ನೀವು ಡೆಲ್ಲಿ ಮಂದಿ, ಡೆಲ್ಲಿ ನಾಯಕರು ಇದೆ ಅಂತೇಳಿ ತಿಳ್ಕೊಂಡ್ರೆ ನನ್ನ ಜನಾರ್ದನ್ ರೆಡ್ಡಿಯನ್ನು ಕರೆಸ್ರಿ. ನಮ್ಮಲ್ಲಿ ಯಾವ್ಯಾವುದು ವೈಮನಸ್ಯ ಇಲ್ಲ. ನಮ್ಮಿಬ್ಬರನ್ನ ನೀವು ಸರಿ ಮಾಡಬೇಕು, ಮೀಡಿಯಾಗೆ ನೋಡಿಸ್ಬೇಕಂದ್ರೆ ಅರ್ಧ ಲೋಟ ಬಿಸಿ ನೀರಿನ ಹತ್ರ ಸರಿ ಹೋಗುತ್ತೆ. ಅರ್ಧ ಲೋಟ 5 ನಿಮಿಷ ನೋಡಿರಿ. ನಾವು ಯಾವತ್ತೂ ಕೂಡ ಅವತ್ತಿದ್ದಂಥ ಸಂದರ್ಭದಲ್ಲಿ ಏನೋ ಅವತ್ತು ಅವರು ಮಾತಾಡಿದರು, ನಾವು ಮಾತಾಡಿದ್ವಿ. ಆಮೇಲೆ ಯಾವತ್ತೋ ಒಂದು ದಿವಸ ಬೀದಿಗೆ ಹೋಗಿ ಅವ್ರು ಮಾಡಿರೋ ತಪ್ಪು, ನಾನು ಮಾಡಿರೋದು ಕರೆಕ್ಟ್ ಆಗಲಿ, ನಾನು ಮಾಡಿರೋದು ಕರೆಕ್ಟು, ಅವ್ರು ಮಾಡಿರೋದು ತಪ್ಪು ಅಂತೇಳಿ ಎಲ್ಲನೂ ಹೋಗಿವ. ಇಲ್ಲಿದ್ರೆ ಅವ್ರು ಏನೋ ಅಧ್ಯಕ್ಷ ಇವಾಗ ಅಲ್ಲ ರಾಜಕೀಯ ಅಲ್ಲ ಒಂದು ನಿಮಿಷ ನಾನು ಕಂಪ್ಲೀಟ್ ಮಾಡ್ತೇನೆ. ಅಲ್ಲ ಇವತ್ತು ಎಲ್ಲನಾಗಲಿ ಜನಾರ್ದನ್ ರೆಡ್ಡಿ ಅವರಿಗೆ ನಮಗೆ ಮಿಸ್ಅಂಡರ್ಸ್ಟ್ಯಾಂಡ್ ಇದೆ ಅಂತೇಳಿ ಎಲ್ಲ ನೋಡಿಸ್ಕೊಡೋಂಥ ಕೆಲಸ ಮಾಡಿದ. ಇವತ್ತು ರಾಜಕೀಯ ಪೊಲಿಟಿಕಲ್ ಆಗಿ ನಾವು ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ ನಡೆದಿಲ್ಲ. ನಡೆದಂಥ ಟೈಮಲ್ಲಿ ಒಂದೇ ಪಾರ್ಟಿಯಲ್ಲಿರೋ ಕಾರಣ ಒಂದೇ ವೇದಿಕೆಯಲ್ಲಿ ರಾಜಕೀಯವಾಗಿ ಬಂದೇ ಬರ್ತೀವಿ. ಅಲ್ಲ ನಾನೇನು ಹೇಳ್ತೀನಿ, ಹೈಕಮಾಂಡ್ ಕೂಡ ನಾನು ಹೇಳಿದಂಥ ಮಾತೇನೆಂದರೆ, ಇವತ್ತು ಬೇರೆ ಜಿಲ್ಲೆಗಳನ್ನ ಹೋಲಿಸಿದರೆ ನಮ್ಮ ಬಳ್ಳಾರಿ ಜಿಲ್ಲೆ ಆ ಥರ ನಮಗೆ ಒಬ್ರಿಗೊಬ್ರು ಕಚ್ಚಾಟ ಇಲ್ಲ. ನಮ್ಮಲ್ಲಿ ನೀವೇನ ನೀವು ಮೆಸೇಜ್ ಕೊಡಬೇಕಂತೇಳಿ ಅಂದ್ಕೊಂಡ್ರೆ ಒಂದು ಅರ್ಧ ಲೋಟ ಬಿಸಿ ನೀರು ಹತ್ರ ನಮಗೆ ಸರಿ ಹೋಗ್ತದೆ. ಅದು ಕೂಡ ಎಷ್ಟೊತ್ತು 5 ನಿಮಿಷ. ನೀವು ರಾಮ್ಲೂರ್ನ ಜನಾರ್ದನ್ ಕರೀಲೇಬೇಕು, ಮಾತಾಡಲೇಬೇಕು, ಇಲ್ಲ ಒಂದು ರಾಜ್ಯಕ್ಕೊಂದು ಸಂದೇಶವನ್ನು ಕೊಡಬೇಕಾದ್ರೆ ಎಷ್ಟೊತ್ತು 5 ನಿಮಿಷ ರೀ. ನಮಗೆ ಜನಾರ್ದನ್ ರೆಡ್ಡಿ ಅವ್ರು ಏನಿದೆ ರೀ? ನಮಗೆ ಜನಾರ್ದನ್ ರೆಡ್ಡಿ ಅವ್ರು ಏನಿಲ್ಲ. ಅಲ್ಲ ಅವಕಾಶ ಬಂದಿಲ್ಲ. ಅಲ್ರಿ ನನಗೆ ಗೊತ್ತಿರೋ ಪ್ರಕಾರ ಪೊಲಿಟಿಕಲ್ ಆಗಿ ಇವತ್ತು ಸಂಡೂರು ಬೈ ಎಲೆಕ್ಷನ್ ಇತ್ತು. ಸಂಡೂರು ಬೈ ಎಲೆಕ್ಷನ್ದಲ್ಲಿ ಇಬ್ಬರು ಕೂಡ ಎಲೆಕ್ಷನ್ ಮಾಡಿದ್ವಿ. ಅಲ್ಲ ಆಮೇಲೆ ಸರ್ ನಾನು ಇವತ್ತು ಅಲ್ಲಲ್ಲ ನಾನು ಏನು ಹೇಳ್ತಿದ್ದೀನಿ, ಇದು ಸಂಧಾನ ಇಲ್ಲ, ಅವರು ನಾವು ಬೇರೆ ಅಲ್ಲ, ಯಾವುದೂ ಅಲ್ಲ. ನಾವೆಲ್ಲರೂ ಕೂಡ ಇವತ್ತು ನೀವು ಸಂಧಾನ ಮಾಡಬೇಕಂದ್ರೆ ಎಷ್ಟೊತ್ತು? ಅವ್ರಿಗೊಂದು ಅರ್ಧ ಲೋಟ ಬಿಸಿ ನೀರು ಕೊಟ್ಟು ನಮ್ಗೆ ಅರ್ಧ ಲೋಟ ಬಿಸಿ ನೀರು ಕೊಟ್ಟು 5 ನಿಮಿಷ ಕೆಲಸ. ಇವತ್ತು ಯಾವುದು ಕೂಡ ಅವಕಾಶ ಸಿಕ್ಕಿಲ್ಲ. ನಾನು ಅಲ್ರಿ ರೆಡಿ ಅನ್ನೋದಲ್ಲ, ನಾವೆಲ್ಲರೂ ಕೂಡ ಒಂದೇ ಪಾರ್ಟಿಯಲ್ಲಿ ಇದ್ಮೇಲೆ ಎಲ್ಲರೂ ಕೂಡ ಒಂದೇ. ಇವತ್ತು ಬೇರೆ ಜಿಲ್ಲೆಗಳಲ್ಲಿ ಕಚ್ಚಾಟ ಆಡ್ಕೊಂತಾರೆ, ಒಬ್ರಿಗೊಬ್ರು ಪರಿಚಯ ಆಡ್ಕೊಂತ, ಹಂಗಿಲ್ಲ ನಮ್ಮ ಜಿಲ್ಲೆಯಲ್ಲಿ. ನಾವೆಲ್ಲರೂ ಕೂಡ ಒಂದೇ. ಅಲ್ಲಲ್ಲ ಹೈಕಮಾಂಡ್ ಕರೆಯೋದು ಬೇಡ ರೀ, ಹೈಕಮಾಂಡ್ ಕರೆಯೋದೇ ಬೇಡ. ನಾವು ಯಾವುದೇ ಸಮಸ್ಯೆನಿಲ್ಲ. ಅಲ್ಲ ನೀವು ಮಾಡಬೇಕು ಅಲ್ರಿ, ನೀವು ಏನನ್ನ ಸರಿ ಮಾಡಬೇಕು ಅಂದ್ರೆ ಅವ್ರಿಗೆ ಪಾಪ ಡೆಲ್ಲಿ ದೂರ ಇದ್ದಂಥವ್ರು ಅವ್ರು ಏನು ಅಂದ್ಕೊಂತಾರೆ, ಎಲ್ಲ ಕಡೆ ಕೂಡ ಹಿಂಗೆ ಇರ್ಬೋದು ಅಂತ. ನಮ್ಮ ಕಡೆ ಯಾವ್ದು ಸಮಸ್ಯೆನೇ ಇಲ್ಲ ರೀ. ನಾನು ಏನು ಹೇಳ್ತೀನಲ್ಲ, ಇದ್ರ ಸಮಸ್ಯೆನಿಲ್ಲ. ಇವತ್ತು ನೀವು ಸೋಮಣ್ಣವರು ಅಲ್ಲ ಸೋಮಣ್ಣವರು ಹೇಳಿರೋ ಕಾರಣ ನೀವು ಹೇಳ್ತಾ ಇದ್ದೀರಿ. ಆ ಸೋಮಣ್ಣವ್ರು ಹೇಳಿದ ಮುಂಚೆ ಕೂಡ ಅದಕ್ಕಿಂತ ಮುಂಚೆ ಕೂಡ ಅಲ್ಲಲ್ಲ ಅವತ್ತಿದ್ದಂಥ ಸಂದರ್ಭದಲ್ಲಿ ಬಿಟ್ಟರೆ ಬೇರೆ ಎಲ್ಲನೋ ಒಂದು ಕಡೆ ಅವತ್ತಿನಿಂದ ಇವತ್ತಿನ ತನಕ ಕೂಡ ಜನಾರ್ದನ್ ರೆಡ್ಡಿ ಅವರು ನನ್ನ ಬಗ್ಗೆ ಮಾತಾಡಿದ್ದಾಗಲಿ, ನನ್ನ ಬಗ್ಗೆ ನಾನು ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಯಾವುದಿಲ್ಲ. ಅವತ್ತು ಮೊನ್ನೆ ಸೋಮಣ್ಣವರು ಹೋಗೋ ಗಾಡಿ ಯಾರೋ ಬಂದು ತಂದು ಕೊಟ್ಟರು, ಜನಾರ್ದನ್ ರೆಡ್ಡಿ ಮಾತಾಡ್ದ. ಅವ್ರು ಫ್ಲೋ ಅಲ್ಲಿ ಏನಂದ್ರು, ಇಲ್ಲ ರೀ ನಾವು ಡೆಲ್ಲಿಗೆ ಬರ್ರಿ ಮಾತಾಡೋಣ, ರಾಮ್ಲೂರ್ ಸೇರ್ಕೊಬರ್ರಿ ಅಂದೇಳಿ. ಅದೇನು ಅಂದ್ಕೊಂಡು ಅಲ್ಲಿ ಸಂಧಾನಕ್ಕೆ ಕರೆದಾನ ಅಂತೇಳಿ ಸೋಮಶೇಖರ್ ರೆಡ್ಡಿ ಹೇಳಿದ್ರು. ಆ ಸೋಮಶೇಖರ್ ರೆಡ್ಡಿ ಏನು ಗೊತ್ತೇ ಇಲ್ಲ, ಸುಮ್ಮನೆ ಮಾತಾಡ್ತಾನೆ ನಾನು. ಅದಕ್ಕೇನು ಗೊತ್ತಿಲ್ಲ. ಅದೇನಿದ್ರೆ ಮೀಡಿಯಾದಲ್ಲಿ ಮಾತಾಡಿ ನಾನು ದೊಡ್ಡನ ಆಗ್ಬೇಕಂತ ಮಾತಾಡಿರ್ತಾನೆ. ಮತ್ತೆ ಅಣ್ಣ ಅವರು ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇತ್ತು, ಅದು ಅರ್ಧ ಒಳಗಡೆನೇ ಸ್ವಿಮ್ಮಿಂಗ್ ಪೂಲ್ ಇದ್ದರೆ ಅಲ್ಲಿ ಇರಬಾರ್ದು ಅಂತೇಳಿ ತೆಗೆದ್ವಿ. ಇದು ಏನಾದರೆ ಇವತ್ತು ಇಲ್ಲಿ ಗೇಟ್ ಇತ್ತು, ಅದು ಕೂಡ ಇದ್ದರೆ ಸೋಲೋ ಅಲ್ಲ ಅಂತೇಳಿ ಮಾಡಿದ್ವಿ. ಇನ್ನೊಬ್ಬ ವಾಸ್ತವನ ಬಂದು ಇನ್ನೊಂದು ಗೇಟ್ ತೆಗಿಬೇಕು, ನಾಳೆ ನಡೆದ ಮತ್ತೆ ಇನ್ನೊಂದು ಗೇಟ್ ತೆಗಿ, ಏನು ಮಾಡೋಕ್ಕಾಗುತ್ತೆ? ಈಗ ಸಂಡೂರು ಉಪಚುನಾವಣೆಯಲ್ಲಿ ಏನು ಆರೋಪ ಅದು ಎಲ್ಲ ಈಗ ಮುಗಿದೋದ ಕತೆ. ನನಗೆ ಗೊತ್ತಿರೋ ಪ್ರಕಾರ ನನ್ನ ಜಿಲ್ಲೆಯಲ್ಲಿ ಯಾವುದು ಕೂಡ ಕಾಂಟ್ರವರ್ಸಿ ಮಾಡ್ಕೊಳಕ್ಕೆ ಹೋಗಲ್ಲ.
ನನಗೆ ಗೊತ್ತಿರೋಂಥ ಪ್ರಕಾರ ಅವತ್ತಿನ ಸಂದರ್ಭದಲ್ಲಿ ಏನಾಯಿತು ಅದು ಅಷ್ಟೇ ಆಯಿತು ಬಿಟ್ಟಿಗಿನ ಮುಂದಕ್ಕೆ ಅದು ಬೆಳೆಸ್ಕೊಂಡು ಹೋಗೋದು ಕೂಡ ಇಷ್ಟ ಇಲ್ಲ. ನಾನು ಅವತ್ತು ಕೂಡ ಹೇಳಿದ್ದೀನಿ, ಇವತ್ತು ಕೂಡ ಹೇಳ್ತೀನಿ, ರಾಜಕೀಯವಾಗಿ ನಾವೆಲ್ಲರೂ ಕೂಡ ಒಂದೇ ವೇದಿಕೆಯಲ್ಲಿ ಬರೋಂಥವ್ರು, ರಾಜಕೀಯವಾಗಿ ನಾವೆಲ್ಲರೂ ಕೂಡ ಕೂಡಿರೋಂಥವ್ರು ಅಂತ ಮಾತು ಏನು ಹೇಳ್ತೀನಿ. ಅಲ್ಲ ಆದ್ರೂ ಕೂಡ ಇಲ್ಲಿ ಜಿಲ್ಲಾ ನಗರ ಅಧ್ಯಕ್ಷರ ನೇಮಕ ಮಾಡ್ತಾರೆ, ಶ್ರೀರಾಮುಲು ಕೇಳಂಗಿಲ್ಲ. ಅಲ್ಲ, ನನಗೆ ಯಾರು ಹೇಳಿ ಹೇಳಿ ಸರ್, TRBP ದವ್ರನ್ನ